ಇವತ್ತಿನ ಕರ್ಣ ಸೀರಿಯಲಲ್ಲಿ ಸ್ಟಾರ್ಟಿಂಗಿಂದ ಏನಾಗುತ್ತೆ ಅಂತ ಅಂದರೆ, ಕರ್ಣ ಬಂದು ನಿತ್ಯಂಗೆ ಹೇಳ್ತಾನೆ ತೇಜಸ್ ಇರೋ ಎಲ್ಲಿ ಪ್ಲೇಸ್ ಅಂತ ಗೊತ್ತಾಗಿದೆ ಅಂತ. ಎಲ್ಲಿ ಅಂತ ಕೇಳಿದಾಗ ಚಿಕ್ಕಮಂಗ್ಳೂರು ಅಂತ ಹೇಳ್ತಾನೆ. ಅದನ್ನು ಕೇಳಿ ನಿತ್ಯ ತುಂಬ ಸಂತೋಷವಾಗಿ ಎಕ್ಸೈಟ್ಮೆಂಟಲ್ಲಿ ಇರ್ತಾಳೆ. ಅದಾದಮೇಲೆ ಕರ್ಣ ಹೇಳ್ತಾನೆ, ನೀವು ಬೇಗ ಪ್ಯಾಕ್ ಮಾಡ್ಕೊಳ್ಳಿ, ನಾವು ಬೇಗ ಹೋಗಿ ತೇಜಸ್ನ ಮೀಟ್ ಮಾಡೋಣ ಅಂತ ಹೇಳಿದಾಗ, ನಿತ್ಯ ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಕಾದ್ರೆ ಕರ್ಣನ ಅಪ್ಪ ಬಂದು ಕೇಳ್ತಾನೆ, ಎಲ್ಲಿ ನವದಂಪತಿಗಳೇ ರೂಮಿಗೆ ಬರ್ಬೋದಾ, ಏನು ವಿಷಯ, ಎಲ್ಲಿಗೆ ಹೋಗ್ತಿದ್ದೀರ ಅಂದಾಗ ನಿತ್ಯ ಸಡನ್ನಾಗಿ ಚಿಕ್ಕಮಂಗ್ಳೂರು ಅಂತ ಹೇಳ್ಬಿಡ್ತಾಳೆ. ಅದಾದಮೇಲೆ ಅವ್ರ ಅಪ್ಪಂಗೆ ಶಾಕ್ ಆಗುತ್ತೆ, ಇವಳೇನು ಸಡನ್ ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ದಾಳೆ ಅಂತ. ಅದಾದಮೇಲೆ ಕರ್ಣ, ಹೌದು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಿ, ಹನಿಮೂನ್ಗೆ ಹೋಗಲಿಲ್ಲ ಅಂದರೆ ತೊಂದರೆ ಅಲ್ವಾ, ಸೊ ಹಂಗಾಗಿ ತೊಂದರೆ ಅಂದರೆ ಜನ ಏನಾದ್ರು ಕೇಳ್ತಾರಲ್ವ, ಆ ಇಂಟೆನ್ಷನಲ್ಲಿ ಹನಿಮೂನ್ಗೆ ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋಣ ಅಂತ ಹೋಗ್ತಾಯಿದ್ದೀವಿ ಅಂತ ಹೇಳ್ತಾನೆ. ಅದು ಅವನಿಗೆ ಕರ್ಣನ ಅಪ್ಪಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನಿಸಲ್ಲ. ಅದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವ್ನ ಪಾಡಿಗೆ ಅವನು ಹೋಗ್ತಾನೆ. ಅದಾದಮೇಲೆ ನಿತ್ಯ ಕೇಳ್ತಾಳೆ, ಏನಕ್ಕೆ ಸಡನ್ನಾಗಿ ಹನಿಮೂನ್ ಅಂತ ಹೇಳಿದ್ರೆ ಅಂತ ಅಂದಿದ್ದಕ್ಕೆ ಕರ್ಣ ಹೇಳ್ತಾನೆ, ಇನ್ನೇನು ನಾನು ಮದುವೆ ಆಗಿರೋ ಹುಡುಗಿನ ಅವ್ನು ಪ್ರೀತಿಸಿರೋ ಹುಡುಗಿ ಹತ್ರ ಕರ್ಕೊಂಡೋಗಿ ಬಿಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ನಿತ್ಯನ ಸಮಾಧಾನ ಮಾಡ್ತಾನೆ. ಅದಾದಮೇಲೆ ನಿತ್ಯ ಪ್ಯಾಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾಳೆ. ಈ ಕಡೆ ಕರ್ಣನ ಸುಮತಿ ಅತ್ತೆ ನಿತ್ಯ ಅಜ್ಜಿಗೆ ಕೇಳಿರ್ತಾಳೆ, ನಿತ್ಯನ ಕ್ಯಾರೆಕ್ಟ್ರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಮಾತಾಡಿರ್ತಾಳೆ. ಅದನ್ನು ಕೇಳ್ಕೊಂಡು ನಿತ್ಯನ ಅಜ್ಜಿ ಅಳ್ತಾ ಇರ್ಬೇಕಾದ್ರೆ ಈ ಕಡೆ ಕರ್ಣನ ಅಜ್ಜಿ ಬಂದು ನಿತ್ಯನ ಅಜ್ಜಿಗೆ ಸಮಾಧಾನ ಮಾಡ್ತಾರೆ. ಅದಾದಮೇಲೆ ಮತ್ತೆ ಇಲ್ಲಿ ಕರ್ಣನ ತಮ್ಮ, ಅದಾದಮೇಲೆ ಸುಮತಿ ಅತ್ತೆ, ಅವಳ ಗಂಡ, ಅದಾದಮೇಲೆ ಅವನತ್ತೆ ಕರ್ಣನ ಅತ್ತೆ ಇರ್ತಾಳಲ್ಲ, ಅವರೆಲ್ಲ ಡಿಸ್ಕಷನ್ ಮಾಡ್ತಿರ್ತಾರೆ. ಈಗ ಇವರು ಹನಿಮೂನ್ಗೆ ಹೋದ್ರು ಅಂತಂದರೆ ನೆಕ್ಸ್ಟ್ ಇವ್ರಿಗೆ ಮಗು ಆಗುತ್ತೆ, ಮಗು ಆದಮೇಲೆ ಮಗು ಚಾಕರಿ ಮಾಡ್ಕೊಂಡು ನಾವಿರಬೇಕಾಗುತ್ತೆ ಅಂದ್ಬಿಟ್ಟು ಸುಮತಿ ಮತ್ತು ಸುಮತಿ ಗಂಡ ಇಬ್ಬರು ಇಮ್ಯಾಜಿನೇಷನ್ ಮಾಡ್ಕೊಂಡು ಬೇಜಾರು ಮಾಡ್ಕೊಳ್ತಾರೆ. ಇದಾದಮೇಲೆ ನಿತ್ಯ ಪ್ಯಾಕಿಂಗಲ್ಲಿ ಬ್ಯುಸಿ ಇರ್ತಾಳೆ. ಆಗ ನಿಧಿ ಹೋಗ್ತಾಳೆ. ನಿಧಿ ಹೋದ್ಮೇಲೆ ನಿಧಿ ಅಕ್ಕ ಏನು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಕೇಳಿದಾಗ ಈ ಥರ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀನಿ ಅಂತ ಅಂತಾಳೆ. ಸಡನ್ನಾಗಿ ಅಲ್ಲಿ ಹೋದ್ಮೇಲೆ ಅವ್ನು ಹುಡ್ಕದೆ ಅಂತ ಅಂದಾಗ, ಏನು ಹುಡ್ಕೋದು ಅಂತ ಕೇಳಿದಾಗ ಅವಳು ಹಂಗೆ, ನನಗೆ ಕಾಫಿ ಅಂದರೆ ಇಷ್ಟ ಅಲ್ವಾ, ಸೊ ಅಲ್ಲಿ ಪ್ಲ್ಯಾಂಟೇಷನ್ ಅವ್ರ ಹತ್ರ ಎಲ್ಲ ಮಾತಾಡಿ ತಿಳ್ಕೊಂಡು ಬರ್ತೀನಿ ಇನ್ಫಾರ್ಮೇಷನ್ ಅಂದ್ಬಿಟ್ಟು ಅಲ್ಲೇ ಮಾತನ್ನು ಮರೆಸ್ತಾಳೆ. ಅದಾದಮೇಲೆ ನಿಧಿ ಬಂದ್ಬಿಟ್ಟು ಗೊಂಬೆ ಹತ್ರ ಮಾತಾಡ್ತಿರ್ತಾಳೆ. ಅವಳು ಮುದ್ದು ಗೊಂಬೆ ಹತ್ರ ಬಂದು, ನನ್ನ ಅಕ್ಕ ಸಂತೋಷವಾಗಿದ್ದಾಳೆ ಅಂತ ಸಂತೋಷ ಪಡಬೇಕಾ, ಇಲ್ಲ ಕರ್ಣ ಸರ್ ನನ್ನ ಕೈ ಜಾರಿ ಬಿಟ್ಟೋದ್ರು ಅಂತ ದುಃಖ ಪಡಬೇಕಾ ಅಂತ ನನಗೆ ಗೊತ್ತಾಯ್ತಿಲ್ಲ ಅಂದ್ಬಿಟ್ಟು ಗೊಂಬೆ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅದಾದಮೇಲೆ ಅವ್ರನ್ನ ಹನಿಮೂನ್ಗೆ ಕಳಿಸಿ ಬರ್ತಾರೆ. ನಾಳಿನ ಎಪಿಸೋಡಲ್ಲಿ ಏನಂತ ತೋರಿಸಿದ್ದಾರೆ ಅಂತ ಅಂದರೆ, ಕರ್ಣನ ಅಪ್ಪಂಗೆ ಡೌಟ್ ಬರುತ್ತೆ. ಸೊ ಕರ್ಣ ಅಪ್ಪ ಏನು ಮಾಡ್ತಾನೆ ಅಂತ ಅಂದರೆ, ಚಿಕ್ಕಮಂಗ್ಳೂರಲ್ಲಿರೋ ರೌಡಿಗಳಿಗೆ ಇನ್ಫಾರ್ಮ್ ಮಾಡ್ತಾನೆ ತೇಜಸ್ನ ಮುಗಿಸ್ಬಿಡಿ ಅಂತ. ಇದನ್ನು ಕರ್ಣನ ಅಮ್ಮ ಕೇಳಿಸ್ಕೊಂಡು ಇದನ್ನು ಇನ್ನೇನು ಕರ್ಣಂಗೆ ಇನ್ಫಾರ್ಮ್ ಮಾಡಬೇಕು ಅಂತ ಮೊಬೈಲ್ ತಗೋತಿದ್ದಂಗೆ ಇವನಿಗೆ ಗೊತ್ತಾಗುತ್ತೆ ಅವ್ರ ಅಪ್ಪಂಗೆ ಇವಳು ಬಂದಿದ್ದಾಳೆ ಅಂತ. ಅವಳನ್ನು ಬಂದಮೇಲೆ ಅವಳನ್ನು ಎಳೆದು ಅವಳಿಗೆ ಹಿಂಸೆ ಕೊಟ್ಟು ಅವಳು ಕತ್ತು ಇಸ್ಕ್ತಾ ಇರ್ತಾನೆ, ನೀನು ಅವನಿಗೆ ಹೆಲ್ಪ್ ಮಾಡ್ತೀಯಾ ಅಂತ. ಅಷ್ಟರಲ್ಲಿ ನಿಧಿ ಬಂದು ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅದೇ ನಾಳಿನ ಎಪಿಸೋಡಲ್ಲಿರೋ ಸಂಚಿಕೆ.